ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪುನೀತ್ ರಾಜ್ಕುಮಾರ್ ವಾರ್ಡಿನ ಕೆಎನ್ ಗೀತಾ ಸ್ಕೂಲ್ನ ಗ್ರೌಂಡ್ನಲ್ಲಿ ಮಹಾಲಕ್ಷ್ಮೀಪುರಂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಕುಮಾರಗೌಡ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಆರೋಗ್ಯ ಶಿಬಿರವನ್ನು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ರಾಜ್ಯಾಧ್ಯಕ್ಷರಾದ ಎಚ್.ಎಂ. ರೇವಣ್ಣ, ಮಾಜಿ ರಾಜ್ಯಸಭಾ ಸದಸ್ಯರಾದ ರಾಜೀವ್ ಗೌಡ, ರಾಜ್ಯ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ್ ಗೌಡ, ಮಾಜಿ ಬಿಬಿಎಂಪಿ ಸದಸ್ಯರಾದ ಎಂ. ಶಿವರಾಜ್, ಎಸ್. ಕೇಶವಮೂರ್ತಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಿಪಿ, ಶುಗರ್, ಥೈರಾಯ್ಡ್, ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ, ಕಿಡ್ನಿ ತಪಾಸಣೆ ಸೇರಿದಂತೆ ನುರಿತ ವೈದ್ಯರ ಸಲಹೆ ಮೇರೆಗೆ ಹಲವು ವೈದ್ಯಕೀಯ ಚಿಕಿತ್ಸೆಗಳಿಗೆ ಉಚಿತ ಸಲಹೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಯಿತು. ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾಗರ್ ಆಸ್ಪತ್ರೆ, ಈಶ್ವರನ್ ಐ ಕೇರ್, ಮುತ್ತೂಟ್ ಸ್ನೇಹಾಶ್ರಮ ಹಾಗೂ ಸ್ಪರ್ಶ ಸ್ಪೆಷಾಲಿಟಿ ಆಸ್ಪತ್ರೆ ಪಾಲ್ಗೊಂಡಿದ್ದವು. ಇನ್ನು ಈ ಶಿಬಿರದಲ್ಲಿ ಸ್ಥಳೀಯ ಮುಖಂಡರುಗಳಾದ ಕುಮಾರಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೇಖರ್, ಸುಧೀಂದ್ರ, ಶಿವಕುಮಾರ್ ಸೇರಿದಂತೆ ಹಲವು ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು ಹಾಗೂ ಯುವ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಪಾಲ್ಗೊಂಡು ಶಿಬಿರದಲ್ಲಿ ಉಚಿತ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆದರು.
ಚುನಾವಣೆಯಲ್ಲಿ ಸ್ಪರ್ಧಿಸಿ ನಮ್ಮೆಲ್ಲರ ಮನವನ್ನು ಗೆದ್ದಂತ ಆತ್ಮೀಯ ಕೇಶವಮೂರ್ತಿ, ನೀವೇನೋ ಮಾತಾಡಿದ್ರಲ್ಲ, ಕೇಶವಮೂರ್ತಿ ಅವರ ಹಾಗೂ ಈ ಕ್ಷೇತ್ರದಲ್ಲಿ ಹಲವು ಬಾರಿ ಸ್ಪರ್ಧಿಸಿ ಪ್ರಸ್ತುತ ಕಳೆದ ಸಾಲಿನಲ್ಲಿ ಮಹಾನಗರ ಪಾಲಿಕೆಯ ಟ್ಯಾಕ್ಸೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅನೇಕ ಬಿಲ್ಡಿಂಗ್ಗಳನ್ನು ಬಿಜೆಪಿಯವರ ಹಣ ಇಟ್ಟಿದ್ದನ್ನು ಬಿಡಿಸಿ ಖ್ಯಾತಿ ಪಡೆದಂಥ ಶಿವರಾಜ್ರವರ, ರಾಜ್ಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅವರು, ಹಾಗೂ ನನ್ನ ಜೊತೆಯಲ್ಲಿ ಇಂದು ಏನು ಪಂಚ ಗ್ಯಾರಂಟಿಗಳ ಅನುಷ್ಠಾನವನ್ನು ರಾಜ್ಯಕ್ಕೆ ಪ್ರಚಾರ ಮಾಡುವಂಥ ಮೀಡಿಯಾ ಸೆಲ್ಲಿನ ಮುಖ್ಯಸ್ಥರು, ಪ್ರಸ್ತುತ ಈ ಭಾಗದ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಎರಡು ಪಾತ್ರ ವಹಿಸ್ತಾ ಇರ್ತಕ್ಕಂಥ ಸುಧೀರ್ ಅವರ, ಈಗಲೂ ತಪ್ಪೇ ಇದೆ ಇದು ಯಾಕೋ ಮಂಜಣ್ಣ ಕಂಡು ಬಿದ್ದಿಲ್ಲ, ಹಾಗೂ ಸೀರಣ್ಣ ಅವರ ಬಂಧುಗಳು, ಬಹಳ ಸಂತೋಷ. ಏನು ಇವತ್ತಿನ ದಿವಸ ಕುಮಾರೇಗೌಡರು ಈ ಯೋಚನೆ ಮಾಡಿದ್ದಾರೆ, ಇದು ನನಗಂತೂ ಬಹಳ ಆಪ್ಯಾಯಮಾನವಾಗಿದೆ. ಕಾರಣ ಇಷ್ಟೇ, ನಾವು ಏನೇ ಕೊಡ್ಬೋದು, ಜನರಿಗೆ ಆರೋಗ್ಯದ ಬಗ್ಗೆ ನಮ್ಗೆ ವಯಸ್ಸಾಗ್ತಾ ಅದರಲ್ಲೂ ಕೋವಿಡ್ ಬಂದಮೇಲೆ ಭಾಳ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ಮೊದಲು ಆರೋಗ್ಯವೇ ಭಾಗ್ಯ ಅಂತ ಓದ್ತಾ ಇದ್ವಿ ಪ್ರೈಮರಿ ಶಾಲೆಯಲ್ಲಿ, ಮಿಡ್ಲ್ ಸ್ಕೂಲಲ್ಲಿ. ಆದರೆ ಆರೋಗ್ಯದ ಬಗ್ಗೆ ಅಷ್ಟು ಅರಿವು ಮೂಡಿರಲಿಲ್ಲ, ಓದೋರ್ಗೂ ಅಷ್ಟೇ, ಓದ್ತಾ ಇರೋರಿಗೂ ಅಷ್ಟೇ. ಆದರೆ ಕೋವಿಡ್ ಬಂದ ಸಂದರ್ಭದಲ್ಲಿ ಆದಂಥ ನೋವನ್ನು ನೋಡಿದ್ರೆ, ಆ ಪರಿಸ್ಥಿತಿಯನ್ನು ನೋಡಿದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು ಆಗ್ತಕ್ಕಂಥ ಘಟನೆಗಳು, 25ರಿಂದ 40 ವರ್ಷದ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನು ನೋಡಿದ್ರೆ ಇವತ್ತು ನಮಗೆ ಎಲ್ಲರೂ ಕೂಡ ಇದು ಯೋಚನೆ ಮಾಡಬೇಕಾಗಿದೆ. ಈ ಡ್ರಗ್ ಮಾಫಿಯಾ ಬೇರೆ ಇದೆ ಇದರಲ್ಲಿ, ಅದು ಒಂದು ಯೋಚನೆ ಬಲ್ಲೆ ತಾನೇ. ಆ ಮಕ್ಕಳು ಹೆಚ್ಚಿಗೆ ಜನ ಮಕ್ಕಳು ಸತ್ತಿರೋದು ನೋಡಿದಾಗ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಲಾಭಿನೇ ಇದೆ. ಇಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕುಮಾರೇಗೌಡರು ಈ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥದ್ದು, ಅದು ಬಂದಾಗ ಜನರು ಕೂಡ ಸ್ಪಂದಿಸಿದ್ದೀರಿ. ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಸ್ಪಂದಿಸಿ ಬಂದು ತಪಾಸಣೆಗೆ ಒಳಗಾಗಿದ್ದೀರಿ. ಜೊತೆಗೆ ಸಾಗರ್ ಆಸ್ಪತ್ರೆಯವರು ಬಹಳ ಯಶಸ್ವಿಯಾಗಿ ಸಂತೋಷದಿಂದ ನಗುಮುಖದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಅದರಲ್ಲೂ ಬರೀ ತಪಾಸಣೆ ಮಾಡಿ ನಿಮ್ಮನ್ನು ವಾಪಸ್ ಕಳಿಸ್ತಾ ಇಲ್ಲ. ಇವರಿಗೆ ಯಾರಿಗೆ ಕನ್ನಡಕ ಬೇಕಾಗಿದೆ ಕನ್ನಡಕ ಕೊಡಿಸ್ತಕ್ಕಂಥದ್ದು, ಯಾರಿಗೆ ಆಪರೇಷನ್ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು, ಮತ್ತು ECG ಮಾಡಿದಾಗ ತೊಂದರೆ ಇದ್ದರೆ ಅವರಿಗೆ ಯಾವ ಆಸ್ಪತ್ರೆಗೆ ಕಳಿಸ್ಬೇಕು, ಅಲ್ಲೂ ಕೂಡ ಉಚಿತವಾಗಿ ಅವರಿಗೆ ಆರೋಗ್ಯದ ಒಂದು ಎಲ್ಲ ರೀತಿಯ ಸೌಲಭ್ಯ ಕೊಡೋದಕ್ಕೆ ಕುಮಾರೇಗೌಡರ ತಂಡ, ಯಾರ್ಯಾರಿದಾರೋ ಗೊತ್ತಿಲ್ಲ, ಮೊದಲನೇ ಹೆಸರು ಹೇಳ್ತಾ ಇದ್ದೀನಿ. ಅದರಿಂದ ಅವ್ರಿಗೆ ಮಾಗಡಿ ರಂಗನಾಥ ಇನ್ನೂ ಇಂಥ ಹೆಚ್ಚು ಕೆಲಸ ಮಾಡಿ ಜನಾನುರಾಗಿಯಾಗಿ ಯುವನಾಯಕರಾಗಿ ಬೆಳೀಲಿ ಅಂತ ಹಾರೈಸಿ ಬಹಳ ಸಂತೋಷ. ಅಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸಸೈಸ್ ಎಲ್ಲ ಜಾಸ್ತಿ ಚೆನ್ನಾಗಿ ಸಿಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಈ ಕಾಯಿಲೆಗಳು ಎಲ್ಲ ಕಮ್ಮಿ ಆಗ್ತದೆ. ಈಗ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗೋಗಿದೆ. ಮೊದಲು ನಮ್ಮ ದೇಶ ಚಿಕ್ಕ ದೇಶ, ಇದು ಹೊಸದಾಗಿದ್ದಾಗ ಈ ಕಮ್ಯುನಿಕಬಲ್ ಡಿಸೀಸಸ್, ಮಲೇರಿಯಾ, TB ಅಂತ ಅವು ಭಾಳ ಒಂದು ದೊಡ್ಡ ರೋಗಗಳು ನಮಗೆ ಒಂದು ಸಮಸ್ಯೆ ಇತ್ತು. ಇವಾಗ ಆ ಥರ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲ, ಈ ಥರ ಲೈಫ್ ಸ್ಟೈಲ್ ಡಿಸೀಸಸ್, ನಾವು ಹೇಗೆ ಜೀವನ ಹೇಗೆ ನಡೆಸ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇವು ಭಾಳ ಹೆಚ್ಚಾಗ್ತವೆ. ಸೊ ನಾವು ಈ ಥರ ಒಂದು ಕಾರ್ಯಕ್ರಮ ನಡೆದಾಗ ಜನಕ್ಕೂ ಗೊತ್ತಾಗುತ್ತೆ, ಓ ನಮ್ಮ ಶುಗರ್ ಹೆಚ್ಚಾಗ್ತಾ ಇದೆ, ಇನ್ನೇನೋ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇದೆ, ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಈ ಥರ ಬ್ಲಡ್ ಪ್ರೆಷರು, ಈ ಶುಗರ್, ಡಯಾಬಿಟೀಸು, ಹಾರ್ಟ್ ಡಿಸೀಸು ಇವೆಲ್ಲ ನಮ್ಮ ಅರ್ಬನ್ ಏರಿಯಾಸ್ನಂತೂ ಭಾಳ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದನ್ನ ನಾವು ಬದಲಾಯಿಸ್ಬೇಕು ಅಂತಂದ್ರೆ ಈ ಥರ ವರ್ಷಕ್ಕೆ ಒಂದ್ಸತಿ ಈ ಥರ ಕ್ಯಾಂಪ್ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಒಂದೇ ಅಲ್ಲ, ಅದ್ರ ಜೊತೆ ನಾವು ದಿವಸ ಹೇಗಾದರೂ ನೀವು ಒಂದು ಅರ್ಧ ಗಂಟೆ ಆದರೂ ವಾಕಿಂಗು ಏನೋ ಸ್ವಲ್ಪ ಭಾಳ ಆಕ್ಟಿವ್ ಲೈಫ್ ಸ್ಟೈಲ್ ನಡೆಸಲೇಬೇಕು. ಇಲ್ದಿದ್ರೆ ನಿಮ್ಗೂ ಮುಂದೆ ಹೊಟ್ಟೆ ಬೆಳೆಯುತ್ತೆ, ಟೆನ್ಷನ್, BP ಹೆಚ್ಚಾಗುತ್ತೆ, ಶುಗರ್ ಹೆಚ್ಚಾಗುತ್ತೆ,
ಆಮೇಲೆ ಸುಮ್ಮನೆ ಆಸ್ಪತ್ರೆ ಖರ್ಚು ಜಾಸ್ತಿ ಆಗುತ್ತೆ. ಇದು ನಾನು ಸುಮ್ಮನೆ ಥಿಯರಿ ಪ್ರೊಫೆಸರ್ ಅಂತ ನಾನೇನು ಹೇಳ್ತಾ ಇಲ್ಲ, ನನಗೂ ಅನುಭವ ಆಗಿದೆ. ನಾನು ಇವಾಗ ಇದು ಒಂದು ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಂತ ಏನು ಶುಗರ್ ಲೆವೆಲ್ ಎಷ್ಟಾಗುತ್ತೆ ಏನು ಅಂತ ಆ ಲೆವೆಲ್ ಅಷ್ಟೇನು ಜಾಸ್ತಿ ತಿನ್ನೋದಿಲ್ಲ. ಆದ್ರೂ ಈ ಥರ ಒಂದ್ಸತಿ ಬಂದುಬಿಟ್ರೆ ಅದನ್ನು ಕೌಂಟರ್ ಮಾಡೋದು ಸುಲಭನೇ ಇಲ್ಲ. ಸೊ ಅದಕ್ಕೆ ನಾನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇದರಲ್ಲಿ ಬ್ಲಡ್, ಕೊಲೆಸ್ಟ್ರಾಲ್, ಕ್ರಿಯಾಟಿನ್, ಕಿಡ್ನಿ ಎಲ್ಲಾನು ಸಂಬಂಧಪಟ್ಟಂತೆ ಅದಕ್ಕೆಲ್ಲ ಟೆಸ್ಟ್ಗಳು, ECG ಮತ್ತೆ ಕಣ್ಣಿನ ಪರೀಕ್ಷೆ, ಕಣ್ಣಿಗೆ ಉಚಿತ ಕನ್ನಡಕ ಕೊಡ್ತಕ್ಕಂಥದ್ದು ಮತ್ತು ಕಣ್ಣಿನ ಒಂದು ಆಪರೇಷನ್. ಕಾಂಗ್ರೆಸ್ನ ಬಂಧುಗಳೇ ಹಾಗೂ ನಮ್ಮೊಟ್ಟಿಗೆ ವೇದಿಕೆ ಮೇಲೆ ಇರುವಂಥ ಹಿರಿಯರು, ಪಂಚ ಗ್ಯಾರಂಟಿಗಳನ್ನ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬ್ರೆ, ಸಹೋದರಾದಂಥ ಕೇಶವಮೂರ್ತಿರವರೇ, ಶಿವರಾಜ್ ಅವರೇ, ಈ ಒಂದು ವಾರ್ಡ್ಗೆ ಆಕಾಂಕ್ಷಿಯಾದಂಥ ಕುಮಾರ್ ಗೌಡ್ರೆ, ಶಿವಕುಮಾರ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊತಾ ಇರುವಂಥ ಸುಧೀಂದ್ರ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರೇ, ಎಲ್ಲ ಸೇವೆಗಳಲ್ಲೂ ಕೂಡ ಆರೋಗ್ಯ ಸೇವೆ ಬಹಳ ಮುಖ್ಯ. ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಕುಮಾರ್ ಗೌಡರು ಇನ್ನಷ್ಟು ಕೆಲಸವನ್ನು ಇದೇ ರೀತಿ ಮಾಡಲಿ, ಮತ್ತು ಶಿವಕುಮಾರ್ ಅವರು ಕೂಡ ಮಾಡಲಿ. ಯಾಕಂದರೆ ಯಾರಿಗೆ ಈ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಆ ನೋವಿನ ಅನುಭವಿಸಿರ್ತಾರೆ, ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆ ಸೇವೆಯನ್ನು ಮಾಡುವಂಥ ಶಕ್ತಿ ನಮ್ಗೆ ಇನ್ನಷ್ಟು ಲಭಿಸ್ಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ. ಅದ್ರ ಉಪಯೋಗ ಏನಂದ್ರೆ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಉದ್ದೇಶ. ಇವತ್ತು ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ 1,000 ರೂಪಾಯಿ ಬೇಕೇ ಬೇಕು. ಅಂಥದ್ರಲ್ಲಿ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯನ ಕೊಡೋ ನಿಟ್ಟಿನಲ್ಲಿ ಇವತ್ತು ಕುಮಾರೇಗೌಡರು ಮತ್ತೆ ಅವರೆಲ್ಲ ತಂಡ ಬಹಳ ಒಳ್ಳೆಯ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಅದೇ ರೀತಿ ಸಾಗಲಿ. ಮತ್ತು ಉಚಿತವಾದ ಕಣ್ಣಿನ ತಪಾಸಣೆ ಮಾಡ್ತಾ ಅವ್ರು ಉಚಿತ ಕನ್ನಡಕವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಸಹ ನಿಮ್ಮ ಮನೆ ಬಾಗಿಲು ತಲುಪಿಸ್ತಕ್ಕಂಥ ಕೆಲಸ, ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಜೊತೆಗೆ ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಅನೇಕ ಯೋಜನೆ, ಶಕ್ತಿ ಯೋಜನೆ ಇರ್ಬೋದು ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಇನ್ನೊಂದು ವಿಶೇಷ ಏನಂದರೆ ಇವತ್ತು ಶಕ್ತಿ ಯೋಜನೆ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇವತ್ತು ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ, ಅದು ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸ ನಿಜವಾಗ್ಲಾಗಿದೆ. ಆ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಗಳು ಸಹ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಮಾರೇಗೌಡರಿಗೆ